ಇಲ್ಲಿ ಸೂರ್ಯ ನೆತ್ತಿ ಕೊಟ್ಟಿದ್ದ ಆದ್ರೂ ನಾವು ಹಿಡಿದ ದಾರಿ ಬಿಡಲ್ಲ ಅಂತ. ಇವತ್ತು ನಾನು ಎಲ್ಲಿ ಹೊಂಟಿನಂತ ಹೇಳ್ತೀನಿ, ತಡಿ ಗುರು, ಅರ್ಜೆಂಟ್ ಮಾಡಬೇಡ. ನಾನು ಇನ್ನು ಕಾರು ಎತ್ತಿಲ್ಲ, ಇವ್ರು ಕಾರು ಎತ್ತಿ ಕುರ್ಕುರೆ ಪಾರ್ಟಿ ಮಾಡ್ತಾವ್ರೆ. ಅವರ ಕುರ್ಕುರೆ ಪಾರ್ಟಿಗೆ ಭಂಗ ಮಾಡಿ ನಮ್ ಮಗನ್ನ ತಡೆ ಮೇಲೆ ಕುನ್ಸ್ಕೊಂಡು ಒಂಟೆ ಬಿಟ್ವಿ. ಹೋಗ್ತಾ ದಾರಿಲಿ ನಮ್ಮ ಅಣ್ಣ ರಾಘವೇಂದ್ರ ಸ್ವಾಮಿ ಸಾಂಗ್ ಹಾಕಿದ್ರು. ಗುರು ರಾಯರ ಕೃಪೆ ಇದ್ರೆ ಕತ್ಲಲ್ಲಿದ್ರು ಕೂಡ ದಾರಿ ಸಿಗುತ್ತೆ ಅಂತ ಜನಗಳು ಹೇಳ್ತಾರೆ. ನಂಬಿಕೆಯಿಂದ ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊಂಡ್ರೆ ಕೈ ಬಿಡಲ್ಲ ಅಂತ ಕನ್ಫರ್ಮ್ ಆಯ್ತು. ಕಷ್ಟದಲ್ಲಿದ್ದಾಗ ರಾಘವೇಂದ್ರ ಸ್ವಾಮಿನೊಮ್ಮೆ ನೆನ್ಸ್ಕೊಳ್ಳಿ, ಎಲ್ಲ ಒಳ್ಳೇದ್ ಮಾಡ್ತಾರೆ. ಏನಪ್ಪಾ ನಿನ್ ಲೀಲೆ, ಮಕ್ಕಳು ಬಾಯಲ್ಲೂ ನೀನೆ. ದಾರಿಲಿ ಸೂರ್ಯ ನೆತ್ತಿ ಕೊಟ್ಟಿದ್ದ ಆದ್ರೂ ನಾವು ಹಿಡಿದ ದಾರಿ ಬಿಡಲ್ಲ ಅಂತ ಹೇಳಿ ಫಸ್ಟ್ ಬಂದಿದ್ದೆ ಬಂಡೆ ಎಲ್ಲಮ್ಗೆ. ಅಮ್ಮನ್ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮಾತ್ಪಳ್ಳಿ ಎಲ್ಲಮ್ಮವ್ವನ್ ದರ್ಶನಕ್ಕೆ. ಕಾರ್ ಹಿಡಿತಾ ಇದ್ದಂಗೆ ನನ್ ಮಗ ದಾದಾ ಯಾರ್ ಗೊತ್ತಾ ಅಂತ ಹೋದ ಮುಂದಕ್ಕೆ. ಇನ್ನು ಗರ್ಭಗುಡಿ ಓಪನ್ ಆಗಿದ್ದಿಲ್ಲ, ನಮ್ಮ ಮನೆಯವರು ಹಂಗ ಹಿಂಗ ಮಾಡಿ ಪೂಜೆ ಮುಗಿಸೇ ಬಿಟ್ರು. ಅಲ್ಲಿಂದ ಸೀದಾ ಬಂದಿದ್ದೆ ಮರಿಗಮ್ಮ ದೇವಿ ಇಟ್ಟಿಗೆ ಅವ್ರು ಯಾರನ್ನಿದ್ರು ಕಮೆಂಟ್ ಮಾಡಿದ್ರು. ಮೂರ್ತಿ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಬಂದ್ ಇಳಿದಿದ್ದೆ ಗೂಗಲ್ ಪ್ರಭು ಸ್ವಾಮಿ ದರ್ಶನ ಗುರು. ಇವು ಮಕ್ಕಳೇ ಅಲ್ಲ. ತಡಿ ಅಣ್ಣ, ನಾನು ಆ ಲೆಕ್ಕದಲ್ಲಿ ಹೇಳಿಲ್ಲ, ದೇವ್ರ ಮಕ್ಳು ಅಂತ ಹೇಳಕ್ ಬಂದೆ. ಇಲ್ಲಿಂದ ನೋಡ್ತಾ ಇದ್ರೆ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು ಅನ್ಕೊಂಬಿಡಿ. ನಡೀರಿ ಅಂತ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಒಳ್ಳೊಳ್ಳೆ ವಚನಕಾರರ ವಚನಗಳನ್ನು ಹಾಕಿದ್ರು. ಒಳಗಡೆ ಹೋಗ್ತಿದ್ದಂಗೆ ಪ್ರಭು ಸ್ವಾಮಿ ಮೂರ್ತಿಗೊಂದು ನಾನು ನಮಸ್ಕಾರ ಮಾಡ್ಕೊಂಡು ಸೀದಾ ಹೋಗಿದ್ದೆ ಗರ್ಭಗುಡಿ. ಇದೊಂಥರ ಅದ್ಭುತ ಗುರು. ನೆಲ ಮಾಳಿಗೆಯಲ್ಲಿ ಮೆಟ್ಲು ಇಳ್ಕೊಂಡು ಹೋದ್ರೆ ಪ್ರಭು ಸ್ವಾಮಿ ದರ್ಶನ ಆಗುತ್ತೆ. ಒಳಗಡೆ ಮೂರ್ತಿ ನೋಡಿ ದರ್ಶನ ಮಾಡ್ತಿದ್ದಂಗೆ ನನ್ಗೆ ಖುಷಿ ಧೈರ್ಯ ಎರಡೂ ಬಂತು. ಪಟ್ಟಂತ ಹೋಗಿ ಒಂದು ಊದಿನ ಕಡ್ಡಿ ಹಚ್ಚಿದೆ. ನನಗೆ ಹೊಟ್ಟೆ ಹಸ್ತು, ಕಳ್ಳೆಲ್ಲ ಬಾಯಿಗೆ ಬಂದಂಗ ಆಗ್ತಾ ಇತ್ತು. ಮನೆಯವರೆಲ್ಲ ನಾಷ್ಟ ಮಾಡೋಣಂದ್ರು. ನನಗೆ ಪೂರಾ ಖುಷಿ ಆಗ್ಬಿಡ್ತು. ನಾಷ್ಟ ಗಡತ್ತಾಗಿ ಇಳಿಸಿದ ಕಾರಣ ನನಗೆ ದಾರಿಲಿ ನಿದ್ದೆ ಬರ್ತಾ ಇತ್ತು. ನಿದ್ದೆ ಬೇಡ ಇನ್ನೊಂದ್ ಕಡೆ ಹೋಗೋದಿದೆ ಅಂತ ನಾನು ಪಟ್ಟಂತ ಎಚ್ಚರ ಮಾಡ್ಕೊಂಡು ಕುಂತ್ಕೊಂಡೆ. ಸುದೀಪ್ ಅಣ್ಣನ್ ಸಾಂಗ್ ಕೇಳ್ತಾ ನಾವು ಬಂದ್ವಿ ಶ್ರೀ ಮಾನ್ಸ್ಕಲ್ ರಂಗನಾಥ್ನ ದರ್ಶನಕ್ಕೆ. ನೋಡ್ ಗುರು, ನಮ್ಮ ಅಳಿಯನ್ ಮಗ ನನ್ ಮಗ ಎಷ್ಟ್ ಕ್ಲೋಸ್ ಇದಾರಂತ. ನಮ್ ಮನೆ ದಣಿಗಳ ದರ್ಶನ ಏನೋ ಆಯ್ತು, ನಾಯಿ ಏನೋ ಪೂರಾ ಹೊಟ್ಟೆ ಹಸ್ತಿದೆ ಅಂತ ಹೇಳಿಗೆಸಿ ನನ್ ಮಗ ನನ್ ಮಗಳು ಸೇರಿ ಅದಕ್ಕೆ ಊಟ ಹಾಕಿದ್ರು. ನನ್ ಮಗ ಬಿಸ್ಕೆಟ್ ಹಾಕಿದ್ರೆ ನನ್ ಮಗಳು ಕುರ್ಕುರೇನೆ ಹಾಕ್ಬಿಟ್ಲು. ಗುರು, ಇಷ್ಟೆಲ್ಲ ಕಷ್ಟಪಟ್ಟು 2 ಅವರ್ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಯಾಕೆ ಗುರು ಫಾಲೋ ಲೈಕ್ ಮಾಡ್ತಾ ಇಲ್ಲ? ದಯವಿಟ್ಟು ಫಾಲೋ ಲೈಕ್ ಮಾಡು ಗುರು. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.